ನಾಗರಾಜ್ ಆಚಾರ್ ಅವ್ರದ್ದೇ ಮೊದಲನೇ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ನಾಗರಾಜ್ ಆಚಾರ್ ಅವರೇ, ಬೆಲೆ ಏರಿಕೆ, ಅದರ ಬೆಲೆ ಜಾಸ್ತಿ ಆಯಿತು, ಇದ್ರ ಬೆಲೆ ಜಾಸ್ತಿ ಆಯಿತು, ಈ ಸುದ್ದಿಗಳನ್ನು ನಾವು ರೆಗ್ಯುಲರಾಗಿ ಕೇಳ್ಕೊಂಡು ಬರ್ತಿದ್ವಿ. ಎಲ್ಲೋ ಅಪರೂಪಕ್ಕೆ ಒಂದು ಸಲ ಯಾವುದೋ ಒಂದೊಂದು ವಸ್ತುವಿನ ಬೆಲೆ ಇಳಿದ ಸುದ್ದಿಯೂ ಬರ್ತಿತ್ತು. ಈಗ ಹೋಲ್ಸೇಲ್ ಆಗಿ ಅಂದರೆ ಸಾರಾಸಗಟಾಗಿ 99.9% ವಸ್ತುಗಳ ಬೆಲೆಗಳೇ ಇಳಿದಂಗಾಯಿತು. ಅದು ಯಾವುದೋ 40% ಸ್ಲ್ಯಾಬಲ್ಲಿ ಬರುವ ಕೆಲವು ವಸ್ತುಗಳ ಬೆಲೆಯನ್ನು ಬಿಟ್ಟರೆ, ಇದು ಬಹುಶಃ ಅತ್ಯಂತ ಕಡಿಮೆ ದೇಶಗಳಲ್ಲಿ ಆದಂಥ ವಿದ್ಯಮಾನ ಅಂತ ಅನ್ಸುತ್ತೆ ನನಗೆ. ಹೌದು, ಒಬ್ಬ ತೆರಿಗೆ ತಜ್ಞರಾಗಿ ಹೆಂಗೆ ನೋಡ್ತೀರಿ ಇದನ್ನು? ಬಹಳ ಮುಖ್ಯವಾಗಿ ಇವಾಗ 18% ರೇಟ್ ಆಫ್ ಟ್ಯಾಕ್ಸ್ ಏನಿದೆ ಅದನ್ನು ಟಚ್ ಮಾಡಿಲ್ಲ. ಅಂದರೆ ಇಲ್ಲಿ 12 ಇರುವುದನ್ನು 5ಕ್ಕೆ ತಂದು 28 ಇರೋದನ್ನು 18ಕ್ಕೆ ತಂದಿರುವಂಥದ್ದು ಮಹತ್ತರವಾದ ಒಂದು ಬದಲಾವಣೆ. ತಾವು ಗಮನಿಸಿದರೆ ಇಲ್ಲಿ ಸುಮಾರು 65% ಆಫ್ ಅವರ್ ರೆವೆನ್ಯೂ ಏನಿದೆ ಅದು 18% ಬರುವಂಥದ್ದು. ಈ ಕಾರಣಕ್ಕೋಸ್ಕರ ಬಹಳ ಮುಖ್ಯವಾಗಿ ನೋಡಿದರೆ ಇಲ್ಲಿ 2 ತರಹದ ಏನು ಪ್ರಾಡಕ್ಟ್ಸ್ಗಳಿದೆ, ಬೇಸಿಕ್ ನೀಡ್ಸ್ ಇರುವಂಥದ್ದನ್ನು ಎಲ್ಲವನ್ನ ಕಡಿಮೆ ಮಾಡಿರುವಂಥದ್ದು. ಇದು ಜನಸಾಮಾನ್ಯರಿಗೆ ಬಹಳ ದೊಡ್ಡದಾದ ಒಂದು ಲಾಭ ಕೊಡುವಂಥ ಒಂದು ನಿರ್ಧಾರ ಅಂತ ನಾನು ಮೊದಲ ಪ್ರತಿಕ್ರಿಯೆ ಆಗಿರುತ್ತೆ. ಸ್ಟೇಟ್ ಗೌರ್ಮೆಂಟ್ ಲಾಸ್ ಆಗುತ್ತೆ ಅಂತಾರಲ್ಲ ನಮಗೆ. ಖಂಡಿತ 1.5 ಲಕ್ಷ ಕೋಟಿ ಎಲ್ಲ ರಾಜ್ಯಗಳಿಗೂ ಸೇರಿದರೆ ಅಕ್ಯುಮುಲೇಟೆಡ್ ಲಾಸು ಅಂತ. ಯಾವುದೇ ಒಂದು ಬದಲಾವಣೆ ಮಾಡಿದಾಗ ಟೆಂಪರರಿ ಲಾಭ ಅಥವಾ ನಷ್ಟ ಅನ್ನುವಂಥದ್ದು ಖಂಡಿತ ಸಹಜವಾಗಿರುವಂಥದ್ದು. ನಾವು ಗಮನಿಸಿದರೆ ಇಲ್ಲಿ ಪ್ರತಿ ತಿಂಗಳು 2 ಲಕ್ಷ ಕೋಟಿ ಆದಾಯವನ್ನ ಪಡಿತಾ ಇರುವಂಥದ್ದು ಇತ್ತೀಚಿನ ತಿಂಗಳುಗಳಲ್ಲಿ ಆಗ್ತಾ ಇರುವಂಥದ್ದು. ಈ ಒಂದು ಹೊಡೆತ ಏನಿದೆ ನನಗೆ ಅನಿಸುವಂಥದ್ದು, ಒಬ್ಬ ಆರ್ಥಿಕ ತಜ್ಞನಾಗಿ ಅನಿಸುವಂಥದ್ದು, ಮುಂದಿನ 6 ತಿಂಗಳು ಅಥವಾ 9 ತಿಂಗಳಲ್ಲಿ ಈ ಒಂದು ಫ್ಲೋ ಏನಿದೆ ಆಸ್ ಆ್ಯಂಡ್ ವೆನ್ ರೆವೆನ್ಯೂ ಇನ್ಕ್ರೀಸ್ ಆದ ಹಾಗೆ, ಹೆಚ್ಚಾದ ಹಾಗೆ ಈ ಶಾರ್ಟೇಜಸ್ ಅನ್ನುವಂಥದ್ದು ಕಡಿಮೆ ಬರ್ತಾ ಹೋಗುತ್ತೆ. ಇಲ್ಲಿ ವೈಡನಿಂಗ್ ದ ಟ್ಯಾಕ್ಸ್ ನೆಟ್ ಏನಿದೆ, ಆ ಬೇಸ್ ಎನ್ನುವಂಥದ್ದು ಹೆಚ್ಚಾದಾಗ ರೆವೆನ್ಯೂ ಕಾಂಪೊನೆಂಟ್ ಏನಾಗುತ್ತೆ ಆಟೋಮ್ಯಾಟಿಕಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಪರ್ಸೆಂಟೇಜ್ ಕಡಿಮೆ ಆದರೂ ಕೂಡ ಟ್ಯಾಕ್ಸ್ ನೆಟ್ ಅನ್ನುವಂಥದ್ದು ಹೆಚ್ಚಾದಾಗ ಓವರ್ ಆಲ್ ರೆವೆನ್ಯೂ ಏನು ಕಡಿಮೆ ಆಗ್ತಾ ಇದೆ, ಶಾರ್ಟೇಜ್ ಏನಾಗ್ತಾ ಇದೆ, ಅದು ಮುಂದಿನ 6 ತಿಂಗಳು ಅಥವಾ 9 ತಿಂಗಳಲ್ಲಿ ಅದೊಂದು ನಾರ್ಮಲ್ ಹಂತಕ್ಕೆ ಬರಲಿಕ್ಕಿದೆ ಅನ್ನುವಂಥದ್ದು ನಮ್ಮ ಒಂದು ಎಕ್ಸ್ಪೆಕ್ಟೇಷನ್. ಕನ್ಸಂಪ್ಷನ್ ಜಾಸ್ತಿ ಆಗೋ ಪಾಸಿಬಿಲಿಟಿ ಇಲ್ವಾ ಬೆಲೆಗಳ ಕಡಿಮೆ ಆಗಿರೋದ್ರಿಂದ? ಟ್ಯಾಕ್ಸ್ ನೆಟ್ ಮತ್ತೆ ಕನ್ಸಂಪ್ಷನ್ ಎರಡೂ ಕೂಡ ಜಾಸ್ತಿ ಆದಾಗ ಅಲ್ಟಿಮೇಟ್ಲಿ ರೆವೆನ್ಯೂ ಕಡಿಮೆ ಏನಾಗ್ತಾ ಇದೆ, ಈ ಒಂದು ರಿಡಕ್ಷನ್ ಆಫ್ ಟ್ಯಾಕ್ಸಸ್ ಇಂದ ಏನಿದೆ ಅದು ಖಂಡಿತವಾಗಿ ಅದು ಕಾಂಪನ್ಸೇಟ್ ಆಗುತ್ತೆ ಆಟೋಮ್ಯಾಟಿಕಲಿ. ಇವಾಗ ಏನು ಪ್ರಪೋಸಲ್ ಇದೆ ಇದು ಕೇವಲ ಸ್ಟೇಟ್ಗೆ ಮಾತ್ರ ಅಲ್ಲ, ಸೆಂಟ್ರಲ್ ಟ್ಯಾಕ್ಸ್ ಅಲ್ಲೂ ಕೂಡ ಕಡಿಮೆ ಆಗೋದ್ರಿಂದ, ಎರಡೂ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಸಮಾನವಾಗಿ ಅದು ಕಡಿಮೆ ಆಗೋದ್ರಿಂದ ಮುಂದಿನ 6 ತಿಂಗಳು ಅಥವಾ ಮ್ಯಾಕ್ಸಿಮಮ್ ಬೈ 9 months ಇಟ್ ಗೆಟ್ಸ್ ಕವರ್ಡ್ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.